ಅದು ಪಂಚ್ ಯಾವ ವೇರಿಯಂಟ್ ಅದು? ಮಿಡ್ ವೇರಿಯಂಟ್, ಟಾಪ್ ಎಂಡ್. ಟಾಪ್ ಎಂಡ್ ಅದು. ಅದೆಷ್ಟಾಗುತ್ತೆ ಆನ್ ರೋಡ್? 12 ಚೇಂಜ್ ಇದೆ ಸರ್. 12 ಚೇಂಜ್. ಬಜೆಟ್ ಜಾಸ್ತಿ ಆಯ್ತು. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. 90 ಡಿಗ್ರಿ. ಓಕೆ, ಗೊತ್ತಾಯ್ತು. 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ಟೈರ್ ಸೈಜ್ ಸ್ವಲ್ಪ ದೊಡ್ಡದಿದೆ ಅಲ್ಲ, ಅದ್ರ 60 ಇಂಚಸ್ ಸರ್ ಇದು. 16 ಇಂಚಸ್. ನಿಮ್ಗೆ ಇದರಲ್ಲೂ ಅಷ್ಟೇ LED DRLs ಬರುತ್ತೆ, LED ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಫಂಕ್ಷನ್, ಫಾಗ್ ಲ್ಯಾಂಪ್ಸ್. ಸೇಮ್ ಇದರಲ್ಲೂ 360 ಡಿಗ್ರಿ ಕ್ಯಾಮ್ರಾ. ಓಕೆ. ಸನ್ ರೂಫ್ ಬಂದಿರುತ್ತೆ ನಿಮ್ಗೆ ಇದರಲ್ಲೂ. ಸನ್ ರೂಫ್ ಇದೆ ಇದರಲ್ಲಿ. ಸನ್ ರೂಫ್ ಇಲ್ಲ. ಟಿಯಾಗೋನಲ್ಲಿ ಸನ್ ರೂಫ್ ಇಲ್ಲ. ಮೋರ್ ಓವರ್ ಪಂಚಲ್ಲಿ ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ. ಹಿಂದೆಗಡೆ ಕನೆಕ್ಟಿವ್ ಟೇಲ್ ಲ್ಯಾಂಪ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ ಸರ್, ನಿಮ್ಗೆ ಬೂಟ್ ಸ್ಪೇಸ್ ಬಂದು ಅರೌಂಡ್ 321 ಲೀಟರ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸ್ಪೇರ್ ವೀಲ್ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ಇದರಲ್ಲಿ. ಸ್ಪೇರ್ ವೀಲ್ 15 ಇಂಚಸ್ ಬರುತ್ತೆ. ಓಕೆ. ಬಟ್ ನಿಮ್ಗೆ ಅಲಾಯ್ಸ್ ಎಲ್ಲ ನಿಮ್ಗೆ 60 ಇಂಚಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸನ್ ರೂಫ್ ಬೇಕಂದ್ರೆ ಯಾವ್ದಿದೆ ಅಂದ್ರೆ? ಸರ್ ನೋಡಿ, ನಿಮ್ಗೆ ಫಸ್ಟ್ ಬೇಸಿಕ್ ಬಂದು ಸ್ಮಾರ್ಟ್ ಪ್ಲಸ್, ಆಮೇಲೆ ನಿಮ್ಗೆ ಪ್ಯೂರ್ ಬರುತ್ತೆ, ಪ್ಯೂರ್ ಪ್ಲಸ್ ಎಸ್, ಆಮೇಲೆ ನಿಮ್ಗೆ ಅಡ್ವೆಂಚರ್ ಎಸ್, ಆಮೇಲೆ ಅಕಾಂಪ್ಲಿಷ್ಡ್ ಪ್ಲಸ್ ಎಸ್. ತುಂಬಾ ವೇರಿಯಂಟ್ಸ್ ಇದೆ. ಎಸ್ ಸ್ಟ್ಯಾಂಡ್ಸ್ ಫಾರ್ ನಿಮ್ಗೆ ಸನ್ ರೂಫ್. ಎಸ್ ಇಂದ ಪ್ಯೂರ್ ಪ್ಲಸ್ ಎಸ್, ಅಡ್ವೆಂಚರ್ ಎಸ್, ಅಕಾಂಪ್ಲಿಷ್ಡ್ ಪ್ಲಸ್ ಎಸ್, ಇಷ್ಟು ವರ್ಷನ್ ಅಲ್ಲಿ ನಿಮ್ಗೆ ಸನ್ ರೂಫ್ ಬರುತ್ತೆ. ಈ ತರ ಫಂಕ್ಷನಾಲಿಟಿ ಇರುತ್ತೆ ನಿಮ್ಗೆ ಇದ್ರಲ್ಲಿ. ನೀವು ನೋಡ್ತೀರಾ ಅಂತಾನೆ ಇದು ಆಟೋಮೆಟಿಕ್. ಕೂತ್ಕೊಳ್ಳಿ ಸರ್, ನಾನು ಇದರೊಳಗೆ ತೋರಿಸ್ತೀನಿ ನಿಮ್ಗೆ. ಆಟೋಮೆಟಿಕ್. ಇದು ಆಟೋಮೆಟಿಕ್ ಕಾರ್ ಇಲ್ಲ, ಇದು ಹಿಂದೆ ಹೋಗ್ತಿಲ್ಲ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಟಾಟಾ ಮೋಟರ್ಸ್. ಚೆಕ್ ನೋಡಿ, ನಿಮ್ಗೆ ಲೋ ಅಂತ ತೋರಿಸುತ್ತೆ. ಪ್ರೆಷರ್ ಕಡಿಮೆ ಇದ್ರೆ ಬ್ರೇಕ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿ ಸರ್. ಡೋರ್ ಹಾಕ್ಬೇಕಾ? ಇಲ್ಲ ಸರ್, ಇನ್ನೊಂದ್ಸಲ ಪ್ರೆಸ್ ಮಾಡಿ ಸರ್. ಇದು ಆಟೋಮೆಟಿಕ್. ಓಕೆ. ಯಾವಾಗ್ಲೂ ಅಷ್ಟೇ ಮ್ಯಾನ್ಯಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ಓಕೆ, ಮ್ಯಾನ್ಯಲ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ನಾವು. ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಎ ಅಲ್ಲಿ ಇರ್ಲಿ, ಆರ್ ಅಲ್ಲಿ ಇರ್ಲಿ, ಯಾವ್ದ್ರಲ್ಲಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಮತ್ತೆ ನೀವು ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು ನ್ಯೂಟ್ರಲ್ ಹಾಕ್ತೀರಾ. ಇವಾಗ ನೀವು ಸ್ಟಾರ್ಟ್ ಮಾಡಿ. ಓಹೋ, ಕರೆಕ್ಟ್. ಇದು ಕಂಪ್ಲೀಟ್ ಟಾಪ್ ಎಂಡ್. ಇದು ಅಕಾಂಪ್ಲಿಷ್ ಪ್ಲಸ್ ಎಸ್, ಆಟೋ ಡಿಮಿಂಗ್, IRVM ಬರುತ್ತೆ, ಐಆರ್ ಕನೆಕ್ಟಿವಿಟಿ ಅಂತ ಬರುತ್ತೆ ನಿಮ್ಗೆ ಇದರಲ್ಲಿ. ಸನ್ ರೂಫ್ ನಿಮ್ಗೆ ಓಪನ್ ಮಾಡ್ಕೊಂಡು ಇದರಲ್ಲಿ. ಸನ್ ರೂಫ್ ಕೂಡ ಇದೆ ಇದರಲ್ಲಿ. ಸರ್, ನೀವು ಕಂಪೇರಿಟ್ ನಾವು ಆವಾಗಲೇ ಅಂದೆ ನಾನು ಟಿಯಾಗೋಗೆ ಒಂದು 3-4 ಜನ ಇದ್ದವ್ರಿಗೆ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇದೇ ಆ ತರ ಕ್ಯಾಟಗರಿ ಅಂತಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ಹಸ್ಬೆಂಡ್ ಅಂಡ್ ವೈಫ್, ಮಕ್ಕಳು ಒಂದ್ ಸ್ವಲ್ಪ ಅಡಲ್ಟ್ಸ್ ಇರ್ತಾರೆ. ಅವಾಗ ನಿಮ್ಗೆ ಆರಾಮಾಗಿ ಪಂಚ್ ಹೋಗ್ಬೋದು ಅವರು. ಏನಂತ ಅಂತಂದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಅಂತಾನೆ ನೋಡಿ. ಇವಾಗ ಅವ್ರ ಮಮ್ಮಿ ಡ್ಯಾಡಿ ಬಂದಿರ್ತಾರೆ, ಅವ್ರ ಇಬ್ಬರೇ ಗಡಿ ಹಿಂದೆ ಕುತ್ಕೊಬಹುದು. ಇಬ್ರು ಕುತ್ಕೊಂಡ್ರೆ ಒಬ್ರು ಆರಾಮಾಗಿ ಸೆಂಟ್ರಲ್ ಕುತ್ಕೊಬಹುದು. ಕರೆಕ್ಟ್ ಆಗಿ 5 ಪೀಪಲ್ಸ್ ಇದ್ರಲ್ಲಿ ಆರಾಮಾಗಿ ಕುತ್ಕೊಬಹುದು ನೀವು ಇದರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದ್ರಲ್ಲೂ ಅಷ್ಟೇ ಸೇಮ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ಸ್, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ, ವೈರ್ಲೆಸ್ ಚಾರ್ಜರ್, ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ಸ್ ಬರುತ್ತೆ ಎರಡೂನು. ಒಂದು 65 ವಾಟ್ಸ್, ಇನ್ನೊಂದು ನಾರ್ಮಲ್ 45 ವಾಟ್ಸ್. ಹಿಂದೆಗಡೆನೂ ಅಷ್ಟೇ ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ಸ್ ಬಂದಿರುತ್ತೆ ಇಲ್ಲಿ. ಆಮೇಲೆ ಸ್ಲೈಡಬಲ್ ಆರ್ಮ್ ರೆಸ್ಟ್. ಹಿಂದೆಗಡೆನೂ ಕೂಡ ಆರ್ಮ್ ರೆಸ್ಟ್ ಇದೆ ಅಲ್ವಾ? ಇದ್ರಲ್ಲಿ ಹಿಂದೆಗಡೆನೂ ಕೂಡ ಆರ್ಮ್ ರೆಸ್ಟ್ ಇದೆ. ಅದಾದ್ಮೇಲೆ ಟಚ್ ಬೇಸ್ಡ್ AC ಪ್ಯಾನಲ್ ಅಂತ ಕರಿತೀವಿ ನಾವು ಇದ್ರಲ್ಲಿ. 360 ವ್ಯೂ ನೋಡಕ್ಕೆ, ಸೆಂಟ್ರಲ್ ಲಾಕಿಂಗು, ಹಜಾರ್ಡ್ ಸ್ವಿಚ್, ಹಿಲ್ ಡಿಸೆಂಟ್ ಕಂಟ್ರೋಲ್. ಎಲ್ಲ ಕಡೆ ನೀವು ಹಿಲ್ ಲೋಡ್ ಕಂಟ್ರೋಲ್ ಕೇಳ್ತೀರಾ. ಇದ್ರಲ್ಲಿ ಹಿಲ್ ಡಿಸೆಂಟ್ ಹೆಂಗೆ ಅಂತಂದ್ರೆ ಇಲ್ಲಿ ಪೊಸಿಷನ್ಸ್ ನ ಕೆಳಗೆ ಇಳಿಸ್ತಿರ್ತೀನ ನಾನು. ಈ ಹಿಲ್ ಡಿಸೆಂಟ್ ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಸ್ಪೀಡ್, ಇವಾಗ ನೋಡಿ ಇದರಲ್ಲಿ 10 km/h ಆಕ್ಟಿವೇಟ್ ಆಗಿದೆ. ಅದಕ್ಕಿಂತ ಸ್ಪೀಡ್ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕಿಂತ ಸ್ಪೀಡ್ ಹೋಗಕ್ ಆಗಲ್ಲ. HDC ಟರ್ನ್ ಆನ್ ಇಷ್ಟೇ ಸ್ಪೀಡ್ ಅಲ್ಲೇ ಹೋಗುತ್ತೆ ನಿಮ್ಗೆ ಅದು. ರೇಸ್ ಕೊಟ್ರು ಗಾಡಿ ಮುಂದೆ ಹೋಗಲ್ಲ.
ಅದು ಮೋರೋವರ್ ನಿಮ್ಗೆ ಏನಂತಂದ್ರೆ ಸ್ಟ್ರೈಟ್ ಲೈನ್ ನಿಲ್ಸ್ಕೊಂಡು ನೀವು ಇದ್ ಮಾಡಿದ್ರೆ ಆಗಲ್ಲ ಅದು. ಇಲ್ಲಿ ಪೊಸಿಷನ್ಸ್ ಇಂದ ಕೆಳಗೆ ಇಳಿಬೇಕು. ಯಾಕಂದ್ರೆ ವೆಹಿಕಲ್ ಹಿಂಗೆ ಟಿಲ್ಟ್ ಆದಾಗ ECU ಸೆನ್ಸ್ ಆಗುತ್ತೆ ವೆಹಿಕಲ್ ಇಲ್ಲಿ ಪೊಸಿಷನ್ಸ್ ಇಳಿತಾ ಇದೆ ಅಂತ, ಅವಾಗಲೇ ಅದು ಆಕ್ಟಿವೇಟ್ ಆಗೋದು ನಿಮ್ಗೆ ಅದರಲ್ಲಿ. ಇಲ್ಲ ಬೇಸಿಕ್ ವರ್ಷನ್ ಇಂದಾನೆ ಬಂದ್ಬಿಡುತ್ತೆ ನಿಮ್ಗೆ ಅದು. ಆಮೇಲೆ ನಿಮ್ಗೆ ಇದು ಫಾಗ್ ಲ್ಯಾಂಪ್ ಸ್ವಿಚ್, ಎಕಾನಮಿ ಮೋಡ್. ಇದ್ರಲ್ಲಿ 2 ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಟಿಯಾಗೋನಲ್ಲಿ ಒಂದೇ ಒಂದು, ಇದ್ರಲ್ಲಿ 2 ಬರುತ್ತೆ. ಒಂದು ಸಿಟಿ ಮೋಡ್, ಬೈ ಡಿಫಾಲ್ಟ್ ಸಿಟಿ ಮೋಡ್ ಅಲ್ಲಿ ಇರುತ್ತೆ ವೆಹಿಕಲ್. ಎಕಾನಮಿ ಮೋಡ್ ಅದು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಂತಂದ್ರೆ ಎಕ್ಸ್ಪ್ರೆಸ್ ಕೂಲಿಂಗ್. ಈ ಎಕ್ಸ್ಪ್ರೆಸ್ ಕೂಲಿಂಗ್ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ ಬಿಸಿಲಲ್ಲಿ ಗಾಡಿ ನಿಲ್ಸಿರ್ತೀರಾ, ಸಡನ್ ಆಗಿ ಬಂದ ತಕ್ಷಣ ಏನಾಗುತ್ತೆ ಗಾಡಿನಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಅವಾಗ ಎಕ್ಸ್ಪ್ರೆಸ್ ಕೂಲಿಂಗ್ ಪ್ರೆಸ್ ಮಾಡಿದ್ರೆ ರೈಟ್ ಸೈಡ್ ವಿಂಡೋ ರೋಲ್ ಡೌನ್ ಆಗುತ್ತೆ. ರೋಲ್ ಡೌನ್ ಆಗಿ ಏನಂತಂದ್ರೆ ಎಲ್ಲಾ ಬ್ಲೋವರ್ಸ್ ಟೆಂಪರೇಚರ್ ಎಲ್ಲ ಹೈಗ್ ಹೋಗುತ್ತೆ. ಆತರ ಯೂಸ್ ಆಗುತ್ತೆ. AC ಇಂಟೇಕರ್, ರೇರ್ ಡಿಫಾಗರ್, ಆಮೇಲೆ ಡಿಫಾಗರ್ ಮ್ಯಾಕ್ಸ್, ಬ್ಲೋವರ್ಸ್ ಎಲ್ಲೆಲ್ಲಿ ಬೇಕು ನಿಮ್ ಲೆಗ್ ಹತ್ರ ಬೇಕು ಅಂದ್ರೆ ಲೆಗ್ ಅಲ್ಲಿ. ಇದು AC ಆಫ್ ಮಾಡಕ್ಕೆ. AC ಆನ್, ಆಟೋ AC. ಆಟೋ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಅಪ್ ಜಾಸ್ತಿ ಆಗುತ್ತೆ. ಹೌದು. ಜೊತೆಗೆ ನಿಮ್ಗೆ ಏನಂತಂದ್ರೆ ಇದು ಆಟೋ ಡಿಮಿಂಗ್ ಐಆರ್ ವಿಂಡೋ. ಹೈವೇನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನೈಟ್ ಟೈಮು ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಹಿಂದೆಗಡೆಯಿಂದ ಹೈ ಬೀಮ್ ಫ್ಲಾಶ್ ಮಾಡಿದ್ರು ನಿಮ್ ಕಣ್ಣಿಗೆ ಜಾಸ್ತಿ ಎಫೆಕ್ಟಿವ್ ಆಗಲ್ಲ. ಹೌದು, ಆತರ ಯೂಸ್ ಆಗುತ್ತೆ. ಸೇಮ್ ಇದ್ರಲ್ಲೂ ಅಷ್ಟೇ 2 ಸ್ಟ್ರೋಕ್ ಸ್ಟೇರಿಂಗ್ ವೀಲ್, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್, ಆ ಕಡೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಇದೊಂದ್ ಸ್ವಲ್ಪ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಂದ್ ಸ್ವಲ್ಪ ಅಪ್ಗ್ರೇಡ್ ಜಾಸ್ತಿ, ಅಡ್ವಾನ್ಸ್. ಇದ್ರಲ್ಲಿ ನಿಮ್ಗೆ ಅಡ್ವಾನ್ಸ್ ಆಗಿ ಜಾಸ್ತಿ ತೋರಿಸುತ್ತೆ ನೋಡಿ. ಸ್ಟೇರಿಂಗ್ ಲೈನ್ ಅಪ್ ಮಾಡ್ಕೊಳಕ್ಕೆ, ಅಲೈನ್ ಮಾಡ್ಕೊಳಕ್ಕೆ ನಿಮ್ಗೆ ಅದು ತೋರಿಸ್ತಾ ಇರುತ್ತೆ. ಕರೆಕ್ಟ್ ಸ್ಟೇಟ್ ಇದೆ ಅಂತ ಹೇಳ್ತಾ ಇದೆ. ಮತ್ತೆ ನಿಮ್ಗೆ ಈ ತರ ಬರುತ್ತೆ ನಿಮ್ಗೆ ಕ್ಲಸ್ಟರ್ ಎಲ್ಲ ಪವರ್ ಅಂಡ್ ಟಾರ್ಕ್, ಡೇಟ್ ಟು ಟೈಮಿಂಗ್ಸ್. ವೆಹಿಕಲ್ ಸರ್ ಮಿಡ್ ವರ್ಷನ್ ಅಲ್ಲಿ ನಿಮ್ಗೆ ಬರುತ್ತೆ, ಬಟ್ ಆದ್ರೆ ಇಷ್ಟು ಕಂಪ್ಲೀಟ್ ಆಗಿ ಇಷ್ಟು ಒಂದೇ ಎಲ್ಲ ಫುಲ್ ಡೀಟೇಲ್ಸ್ ಸಮೇತ ಬರಲ್ಲ ನಿಮ್ಗೆ ಅದರಲ್ಲಿ. ಸೇಮ್ ಆ ಕಡೆ ನಿಮ್ಗೆ ಫ್ಯೂಯಲ್ ಗೇಜು, ಆ ಕಡೆ ಇಂಜಿನ್ ಟೆಂಪರೇಚರ್, ಈ ಕಡೆ RPM ಓಡೋ, ಆಮೇಲೆ ಇದು ಮಾಡ್ಕೊಂಬೋದು. ಜೊತೆಗೆ ಆಟೋ ರೇಂಜ್ ಸೆನ್ಸಿಂಗ್ ವೇಪರ್ಸ್, ಆಟೋ ಹೆಡ್ ಲ್ಯಾಂಪ್ಸ್ ಇದ್ರಲ್ಲೂ ಬರುತ್ತೆ ನಿಮ್ಗೆ. ಇದ್ರಲ್ಲೂ ಆ ತರ ಬಂದ್ರೆ ಸೇಮ್ ನಿಮ್ಗೆ ಇಲ್ಲೇ ಇದರಲ್ಲಿ ಐರಾ ಕನೆಕ್ಟಿವಿಟಿ ಅಂತ ಬರುತ್ತೆ ಸರ್. ಐರಾ ಬಂದು ಏನಂತಂದ್ರೆ ಟಾಟಾ ಮೋಟರ್ಸ್ ಆಪ್. ಅದು ವೆಹಿಕಲ್ ನ ಕಂಪ್ಲೀಟ್ ಆಗಿ ಡಯಾಗ್ನೋಸಿಸ್ ನಿಮ್ ಫೋನ್ ಅಲ್ಲೇ ಮಾಡ್ಬೋದು. ಇವಾಗ ಒಂದು ಆಪ್ ಕೊಟ್ಟಿರ್ತೀವಿ ನಾವು. ಆಪ್ ಅಲ್ಲಿ ನೀವು ವೆಹಿಕಲ್ ಫ್ಯೂಯಲ್ ಎಷ್ಟಿದೆ, ಎಷ್ಟು ರನ್ ಆಗಿದೆ ಅಂತಂತೆಲ್ಲ ನೀವು ನೋಡ್ಬೋದು. ಇವಾಗ ಸರ್ವಿಸ್ ಕೊಡ್ಬೇಕು, ಸರ್ವಿಸ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕು ಅಂತಂದ್ರೆ ನೀವು ಆಪ್ ಅಲ್ಲ ನೀವು ಕಿಲೋಮೀಟರ್ ತೋರಿಸುತ್ತೆ, ಕಿಲೋಮೀಟರ್ ಆಗಿದೆ ಅಂತ ಹೇಳಿ ಅದು ಕೂಡ ತೋರಿಸುತ್ತೆ. ಇವಾಗ ಯಾರಿಗೋ ನೀವು ನಿಮ್ ಫ್ರೆಂಡ್ ಗಾಡಿ, ನನ್ಗೆ ಗಾಡಿ ಕೊಟ್ಟಿರ್ತೀರಾ, ನಾನು ಇಲ್ಲೇ ಒಂದು 4-5 ಕಿಲೋಮೀಟರ್ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾರೆ. ನಿಮ್ಗೆ ಇವಾಗ ನಾನು ಎಷ್ಟು ಕಿಲೋಮೀಟರ್ ಓಡಿಸಿದ್ಯಾ ಅಂತ ಎಲ್ಲ ನಾವ್ ನೋಡ್ಬೋದು. ಅದೊಂದು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಂತ ಅಂತಂದ್ರೆ ಇದರಲ್ಲಿ ಎಮರ್ಜೆನ್ಸಿ ಕಾಲ್, ಬ್ರೇಕ್ ಡೌನ್ ಕಾಲ್. ಇದು ಟಾಟಾ ಅಸಿಸ್ಟ್ಗೆ, ಇದು ಎಮರ್ಜೆನ್ಸಿ ಕಾಲ್. ಅಲ್ಲೇ ಬಂದ್ಬಿಡ್ತಾರೆ ಸ್ಪಾಟ್ ಅಲ್ಲಿ. ಇವಾಗ ನಿಮ್ಗೆ ಅಸಿಸ್ಟ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಕಾಲ್ ಬರುತ್ತೆ ಟಾಟಾಯಿಂದ, ಏನಾಗಿದೆ ಅಂತ, ನನಗೆ ಎಮರ್ಜೆನ್ಸಿ. ನೆಟ್ವರ್ಕ್ ಇಲ್ಲ ಅಂದ್ರೆ ಅದು ನೆಟ್ವರ್ಕ್ ಇಲ್ಲ ಅಂದ್ರೆ ಸರ್ ಇದು ನಿಮ್ಗೆ ಏನಂತ ಅಂತಂದ್ರೆ ವೆಹಿಕಲ್ ಅಲ್ಲಿ ಒಂದು ಚಿಪ್ಪಿಂಗ್ ಇರುತ್ತೆ. ಆ ಚಿಪ್ಪಿಂಗ್ ನಿಮ್ಗೆ ಏನಂತ ಅಂತಂದ್ರೆ ಇವಾಗ ಒಂದು ಸಿಮ್ ಕೊಟ್ಟಿರ್ತಾರೆ. ಇದಕ್ಕೆ ಈ ಸಿಮ್ ಅಂತ ಬರುತ್ತೆ. ಈ ಸಿಮ್ ಬಿಲ್ಟ್ ಆಗಿರುತ್ತೆ. ಇಯರ್ಲಿ ಒನ್ಸ್ ನೀವು ಅದನ್ನ ಸಬ್ಸ್ಕ್ರಿಪ್ಷನ್ ಬೈ ಮಾಡ್ಕೊಂಡಾಗ ಅದು ಆಕ್ಟಿವೇಟ್ ಅಲ್ಲಿ ಇರುತ್ತೆ. ಎಲ್ಲಾ ಟೈಮಲ್ಲಿ ನಿಮ್ಗೆ ಅದು ಟ್ರ್ಯಾಕ್ ಮಾಡ್ತಾ ಇರುತ್ತೆ ವೆಹಿಕಲ್ ನ. ಮಾತಾಡಬಹುದು ಅದರಿಂದ. ಅದು ಅದ್ರಿಂದ ಮಾತಾಡಬಹುದು. ನೆಟ್ವರ್ಕ್ ಇಲ್ಲ ಆದ್ರೂ ಮಾತಾಡ್ಲಿಕ್ಕೆ ಆಗಲ್ಲ, ಟ್ರ್ಯಾಕ್ ಆಗುತ್ತೆ ಸರ್. ಏನಂತಂದ್ರೆ ಅದು ನಿಮ್ಗೆ GPS ಟ್ರ್ಯಾಕ್ ಇರ್ತಾರೆ ಗಾಡಿ. ಇವಾಗ ಹಿಂಗ್ ಹಾಕಿದ ತಕ್ಷಣ ಅದಕ್ಕೆ ಲೊಕೇಶನ್, ಇವಾಗ ಎಲ್ಲಿದ್ದೀರಾ ಅಂತ ನಿಮ್ಗೆ ಕಾಲ್ ಬರುತ್ತೆ, ಈ ತರ ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿಗೆ ಹೋಗ್ಬಿಡುತ್ತೆ. ಗೊತ್ತಾಯ್ತು. ವೆಹಿಕಲ್ ನಂಬರ್ ಸಮೇತ ಹೋಗುತ್ತೆ ನಿಮ್ಗೆ ಅಲ್ಲಿಗೆ. ಅದೊಂದು ಒಳ್ಳೆ ಫೀಚರ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಡುವಲ್ ಟೋನ್. ಇದ್ರಲ್ಲೂ ಬ್ಲಾಕ್ ಅಲ್ಲಿ ಇದೆ. ಅದ್ರಲ್ಲಿ ವೈಟ್ ತಗೊಂತೀರ ಅಂದ್ರೆ ಡುವಲ್ ಟೋನ್ ಬ್ಲಾಕ್ ಬರುತ್ತೆ ನಿಮ್ಗೆ. ಒಂದೊಂದು ಕಲರ್ಸ್. ಇವಾಗ ರೆಡ್ ತಗೊಂತೀರ ಅಂದ್ರೆ ಅದಕ್ಕೆ ಡುವಲ್ ಟೋನ್ ವೈಟ್ ಬರುತ್ತೆ ನಿಮ್ಗೆ. ಅದೇ ನೀವು ಕೂರ್ಗ್ ಕ್ಲೌಡ್ ಅಥವಾ ಡೆಟೋನಾ ಗ್ರೇ ಆ ಕಲರ್ಸ್ ಅದನ್ನ ತಗೊಂತೀರ ಅಂದ್ರೆ ನಿಮ್ಗೆ ಬ್ಲಾಕ್ ಬರುತ್ತೆ. ಕಂಪ್ಲೀಟ್ ಬ್ಲಾಕ್ ಇಲ್ಲ, ಕಂಪ್ಲೀಟ್ ಬ್ಲಾಕ್ ಬರುತ್ತೆ. ಡಾರ್ಕ್ ಬ್ಲಾಕ್ ಬರಲ್ಲ ಇದ್ರಲ್ಲಿ. ಡಾರ್ಕ್ ಬ್ಲಾಕ್ಸ್ ನಿಮ್ಗೆ ಸ್ಟಾರ್ಟ್ ಆಗೋದು ನೆಕ್ಸಾನ್ ಇಂದ ಸ್ಟಾರ್ಟ್ ಆಗುತ್ತೆ. ಕರ್ವು, ಆಮೇಲೆ ನಿಮ್ಗೆ ಹ್ಯಾರಿಯರ್ ಅಲ್ಲಿ ಬರುತ್ತೆ, ಸಫಾರಿನಲ್ಲಿ ಬರುತ್ತೆ. ಅದೆಲ್ಲ ಬಜೆಟ್ ಎಷ್ಟಾಗುತ್ತೆ ಡಾರ್ಕ್ ಬ್ಲಾಕ್ ಅಂದ್ರೆ? ಸರ್ ನಮ್ದ್ರಲ್ಲಿ ಡಾರ್ಕ್ ಎಡಿಷನ್ ಅಂತಾನೆ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅದು ನಿಮ್ಗೆ ಒನ್ಸ್ ನೀವು ಅದನ್ನ ನೈಟ್ ಟೈಮ್ ಅಲ್ಲಿ ಒಂದು ನೋಡಿದ ತಕ್ಷಣ ನಿಮ್ಗೆ ಕಣ್ಣಿಗೆ ಎಳಿಯುತ್ತೆ. ಅಟ್ರಾಕ್ಟಿವ್ ಕಲರ್ ಬ್ಲಾಕ್. ನೀವು ಅದೇ ನಮ್ಮ ಹ್ಯಾರಿಯರ್ ಸಫಾರಿನ ನೈಟ್ ಟೈಮ್ ಅಲ್ಲಿ ಪಾಸ್ ಆಗ್ಬೇಕು, ಅದು ಕತ್ಲೆ ರೋಡ್ ಅಲ್ಲಿ ಪಾಸ್ ಆಗ್ಬೇಕಾರೆ ಆ DRLs, ಆ ಹಿಂದೆಗಡೆ ಲೈಟ್ಸ್, ಬರೀ ಹೆಡ್ ಲ್ಯಾಂಪ್ ಕಾಣುತ್ತೆ. ಎಷ್ಟೊಂದ್ ಜನ ಅದು ಹುಡ್ಕೊಂಡ್ ಬರ್ತಾರೆ.
ಥ್ಯಾಂಕ್ ಯು ಸೊ ಮಚ್ ಸರ್. Thank you, ತುಂಬಾ ಒಳ್ಳೆಯ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೊ ಸರ್. ನೀವು ಹೇಳೋ ಇದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಶೋರೂಮು ಮೈಸೂರು ರೋಡಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಡೆಫಿನೆಟ್ ಆಗಿ ಇಲ್ಲಿ ಬಂದ್ರೆ ಚಂದನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲಾ ರೀತಿಯ ಮಾಡೆಲ್ಗಳ ಬಗ್ಗೆ ತುಂಬಾ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟರು. ನಮ್ಗೆ ಯಾವ ರೀತಿ ಬೇಕು ಅದನ್ನು ಕೂಡ ಹೇಳಿದ್ರು. ಸೊ ಡೆಫಿನೆಟ್ಲಿ ನಾನು ಸಜೆಷನ್ ಮಾಡ್ತೀನಿ ಸ್ನೇಹಿತರೆ, ಟಾಟಾ ಶೋರೂಮ್ ನಲ್ಲಿ ಚಂದನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಕೂಡ ನಾವು ಹಾಕ್ತೀವಿ. Sure, sir. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆ ಡಿಸ್ಕೌಂಟ್ಸ್ ಏನಾದ್ರು ಕೊಟ್ಟಿರತ್ತಾನೆ ನಮ್ಮ ಸರ್ ಏನಂತಂದ್ರೆ ಟಾಟಾ ಮೋಟರ್ಸ್ ಅಲ್ಲಿ ಏನಂತಂದ್ರೆ ಒಂದೇ ಒಂದು ಡಿಸ್ಕೌಂಟ್ಸ್ ಏನಂತಂದ್ರೆ ನಾನು ಫ್ಲೋ ಮಾಡಿದ್ರೆ ಕನ್ಸ್ಯೂಮರ್ ಡಿಸ್ಕೌಂಟ್ಸ್ ಪ್ಯಾನ್ ಇಂಡಿಯಾ ಸೇಮ್ ಇರುತ್ತೆ. ಅದರ್ ದೆನ್ ಅಲ್ಲಿ ಜಾಸ್ತಿ ಕೊಡ್ತೀವಿ ಇಲ್ಲಿ ಜಾಸ್ತಿ ಕೊಡ್ತೀವಿ ಅಂತ ಇಲ್ಲ. ಏನಂತಂತಾನೆ ಏನ್ ಟಾಟಾ ಇಂದ ನಮಗ್ ಫ್ಲೋ ಮಾಡ್ಕೊಡಲ್ಲ, ಅದೇ ಸೇಮ್ ಡಿಸ್ಕೌಂಟ್ಸ್ ಇರುತ್ತೆ ಪ್ಯಾನ್ ಇಂಡಿಯಾ. ಬಟ್ ಅವ್ರ ಏನಂತಾನೆ ನಮ್ಮ ಹತ್ರ ಲಿಮಿಟೆಡ್ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ನೀವು ಎಲ್ಲ ಬೇರೆ ಕಡೆ ವೇಟಿಂಗ್ ಪೀರಿಯಡ್ ಅಲ್ಲಿ ಇರ್ಬೋದು, ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಅವಾಗ ಏನಂತಂದ್ರೆ ಬೇಗ ನಿಮ್ಗೆ ಗಾಡಿ ಕೊಡ್ಬೋದು, ಬೆಸ್ಟ್ ಸರ್ವಿಸ್ ಕೊಡ್ಬೋದು ನಿಮ್ ಕಡೆಯಿಂದ. ಹೌದು ಸರ್, ಬೇಗ ಕ್ವಿಕ್ ಆಗಿ ನಿಮ್ಗೆ ಎಲ್ಲ ಪ್ರೊಸೆಸ್ ಮಾಡ್ಕೊಡ್ಬೋದು. ಓಕೆ ಸರ್, ಮತ್ತೆ ಬರ್ತೀವಿ. Sure, sir. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಸರ್. Thank you, sir. ಥ್ಯಾಂಕ್ ಯು.